ಹಲೋ ನಮಸ್ಕಾರ ನಾನು ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ಸೊ ಇವತ್ತು ನಾವು ಬಂದಿದ್ದೀವಿ ಒಂದು ಚೆಂದ ಕೆಫೆಗೆ. ಅದು ಯಾವುದಪ್ಪ ಅಂದರೆ ಶ್ರೀರಂಗಂ ಕೆಫೆ. ಅದು ಇರೋದು ಲೊಕೇಟ್ ಆಗಿರೋದು ಇಂದ್ರನಗರಲ್ಲಿ. ಸ್ಟಾರ್ಟ್ ಆಗ್ತಿದ್ದೆ ನಮ್ಮ ಡಿಶಸ್. ಸೊ ಫಸ್ಟ್ ಬರ್ತಿರೋದೆ ಗೀ ಪುಡಿ ಇಡ್ಲಿ ಅಂತ. ಗೀ ಪುಡಿ ಇಡ್ಲಿನೂ ಮಸ್ತಾಗಿದೆ, ಚಟ್ನಿ ಎಲ್ಲ ಹಾಕ್ತಿದ್ದಾರೆ. ಇಡ್ಲಿ ಮೇಲೆ, ತಟ್ಟೆ ಇಡ್ಲಿ ಮೇಲೆ ಅದೊಂದು ಗೀ ಪುಡಿ. ಸೊ ಗೀ ಪುಡಿ ಆಯಿತು. ನಂಗೆ ನೋಡ್ತಿದ್ರೇ ಅಲ್ಲೇ ತಿನ್ನಬೇಕು ಅಂತ ಅನಿಸಿದೆ, ಯಾಕಂದರೆ ಇದು ಫಸ್ಟ್ ಟೈಮ್ ಅಂತ ತಿಂತಾರೆ ಗೀ ಪುಡಿ ಇಡ್ಲಿ. ಅದ್ರ ಮೇಲೆ ತುಪ್ಪನ, ವಾವ್, ನಮ್ಮ ನಂದಿನಿ ತುಪ್ಪ ಇನ್ನೂ ಫ್ಲೇವರ್ ಕೊಡುತ್ತೆ ಬಿಡಿ ತಿಂತಿದ್ರೇ. ಮಸ್ತಾಗಿದೆ ಫಸ್ಟ್ ಡಿಶ್ಶು. ಸೊ ಇನ್ನು ಮುಂದೆ 7-8 ಡಿಶಸ್ ಕೊಡ್ತಾರಂತೆ. ಯಪ್ಪ, ನೋಡ ಎಲ್ಲವನ್ನೂ ಟೇಸ್ಟ್ ಮಾಡೋಣ. ಸೊ ಇದು ಬುಲೆಟ್ ಇಡ್ಲಿ ಮೇಲೆ ತುಪ್ಪ ಆಯಿತು. ಅದಂತೂ ಒಂದು ಬೇರೆ ಲೆವೆಲ್, ಸೈಕ್ ಆಗಿರುತ್ತೆ ಫುಡ್ಸ್ ಮಾತ್ರ ಇವತ್ತು ದಿ ಶ್ರೀರಾಮ್ ಕೆಫೆಯಲ್ಲಿ. ನೆಕ್ಸ್ಟ್ ಕೇಸರಿ ಬಾತು, ಪೈನಾಪಲ್, ಗೋಡಂಬಿ, ದ್ರಾಕ್ಷಿ ಎಲ್ಲ ನಮಗೆ ಸಿಗೋದು ನಮ್ಮ ಕೇಸರಿ ಬಾತಲ್ಲಿ. ಸೊ ಅದು ಮುಗೀತು, 3 ಡಿಶಸ್ ಆಯಿತು. ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ ಯಾವುದು ಫಸ್ಟ್ ತಿನ್ನೋಣ ಅಂತ. ಸೊ ಬರಲಿ ಎಲ್ಲ ಒಂದೇ ಸತಿ ತಿನ್ನೋಣ, ಇಷ್ಟಾದರೆ ಅಷ್ಟು ತಿನ್ಕೊಂಡು ಆರಾಮ್ಸೆ ಹೋಗೋಣ. ಸೊ ಈಗ ಇದು ಗೀ ಪುಡಿ ಉಪ್ಮಾ ಅದನ್ನು ಟೇಸ್ಟ್ ಮಾಡೋಣ. ಅದು ಡಿಶ್ ಬಂತು 1, 2, 3, 4 ಡಿಶಸ್ ಗುರು. ಈಗ ಸದ್ಯಕ್ಕೆ ಎಲ್ಲ ಈಗ ನೋಡಿದ್ರೆ ನನಗೆ ಆಗ್ತಿಲ್ಲ, ಫಸ್ಟ್ ತಿನ್ಬೇಡ ಅಂತ ಅನಿಸ್ತಿದೆ. ಸೊ ಬೇಡ, ನೀವೆಲ್ಲ ಇದ್ದಾರಲ್ಲ, ನಿಮ್ಮ ಜೊತೆ ಆರಾಮ್ಸೆ ಎಲ್ಲ ಕೂತ್ಕೊಂಡು ಊಟ ಮಾಡೋಣ. ತುಪ್ಪ ಅದ್ರ ಮೇಲೆ ನೋಡಿ, ಎಲ್ಲದರ ಮೇಲೂ ತುಪ್ಪನೇ. ಗೀ ಪುಡಿ ಇಡ್ಲಿ ಆಯಿತು, ಗೀ ಪುಡಿ ಉಪ್ಮಾ ಆಯಿತು, ಬುಲೆಟ್ ಇಡ್ಲಿ ಆಯಿತು, ಕೇಸರಿ ಬಾತ್ ಆಯಿತು. ಎಲ್ಲ ಫ್ಲೇವರ್ಸ್ ಹೆಂಗಿರ್ತಾವೋ ಘಮ ಅಂತಿದೆ ಸ್ಟಾರ್ಟಿಂಗಲ್ಲೇ. ಆಮೇಲೆ ಪುಳಿಯೋಗರೆನೇ ಬಂತು, ಎಲ್ಲವನ್ನೂ ಬಂತು. ಸೊ ಈಗ ಟೇಸ್ಟ್ ಮಾಡೋದು. ಇವಾಗ ನಾವು ಫಸ್ಟ್ ಕೈಗೆ ತೊಗೊಂಡಿದ್ದೆ ನನ್ನ ಫೇವ್ರೆಟ್ ಪುಳಿಯೋಗರೆ. ಸೊ ಪುಳಿಯೋಗರೆ ತಿನ್ನೋಣ, ಅದರ ಬಗ್ಗೆ ಸ್ವಲ್ಪ ರಿವ್ಯೂ ಹೇಳೋಣ. ಸೊ ತಿಂದೆ ಏನು ಹೇಳೋದು ಬೇಡವಾ ಅಲ್ವಾ? ತಿಂದೆ ಏನು ಹೇಳೋದು ಬೇಡ, ನಾವು ಸುಳ್ಳು ಯಾಕೆ ಹೇಳಬೇಕು? ಟೇಸ್ಟ್ ಮಾಡಿ. ತುಪ್ಪ ಹಾಕಿದಾರಲ್ಲ, ಆ ಒಂದು ಫ್ಲೇವರ್ ಕೊಡುತ್ತೆ ನಮಗೆ. ಪುಳಿಯೋಗರೆ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಆ ಗೋಡಂಬಿ ಹಾಕಿದ್ದಾರೆ ಗುರು. ನನಗೆ ತುಂಬ ಸೀರಿಯಸ್ಲಿ ಒಂದು ಒಳ್ಳೆ ಫ್ಲೇವರು. ಪುಳಿಯೋಗರೆ ಮಾತ್ರ ಸಾಯ್ಕಾಗಿತ್ತು. ತಿಂತಿದ್ರೇ ಇನ್ನೊಂದು ಪ್ಲೇಟ್ ತಿನ್ನಬೇಕು ಅಂತ ಅನಿಸುತ್ತೆ ಪುಳಿಯೋಗರೆನೇ, ಯಾಕಂದರೆ ಟೇಸ್ಟ್ ಮಾಡಿದೆ ಪುಳಿಯೋಗರೆ ಫಸ್ಟ್. ಬಟ್ ವ್ಯಾಲ್ಯೂ ಫಾರ್ ಮನಿ ಪುಳಿಯೋಗರೆಗೆ. ಸಮುದ್ರನಾ मैं क्या करूं फिर, जॉब छोड़ दूं? ಸೊ ನಾವು ಅದಾದ್ಮೇಲೆ ಟೇಸ್ಟ್ ಮಾಡಿದ್ದೆ ಗೀ ಪುಡಿ ಇಡ್ಲಿ. ಫಸ್ಟ್ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಅದನ್ನು ಸೆಕೆಂಡ್ ಡಿಶ್ಗೆ ಇಟ್ಕೊಂಡೆ. ಸೊ ಪುಳಿಯೋಗರೆ ತಿಂದಾಯಿತು, ಈಗ ಗೀ ಪುಡಿ ಇಡ್ಲಿ. ಸೊ ಫ್ಲೇವರ್ ಹೆಂಗಿರುತ್ತೆ ಗೊತ್ತಾ? ತಟ್ಟೆ ಇಡ್ಲಿ ಮೇಲೆ ಗೀ ಪುಡಿ ಆಮೇಲೆ ಆ ಚಟ್ನಿ, ಆಮೇಲೆ ತುಪ್ಪ ಎಲ್ಲ ಒಂದೇ ಜೊತೆಲಿ ತಿಂದರೆ ಸ್ವರ್ಗ ಎಲ್ಲೂ ಇಲ್ಲ ಗುರು. ದಿ ಶ್ರೀರಂಗಂ ಕೆಫೆಲಿದೆ.
ಒಂದು ಸತಿ ಬಂದು ಟೇಸ್ಟ್ ಮಾಡಿ, ಆಮೇಲೆ ಟೇಸ್ಟ್ ಮಾಡಿರೋರು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಒಂದು ಒಳ್ಳೆ ಟೇಸ್ಟು, ಒಂದು ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿದೆ. ನೀವು ದಿ ಶ್ರೀರಂಗಂ ಕೆಫೆಯಲ್ಲಿ ನೀವು ಯಾವುದೇ ಫುಡ್ ವೈಸ್ ನೀವು ಯಾವುದೇ ತೊಗೊಂಡ್ರು ಒಂದು ಒಳ್ಳೆ ಫ್ಲೇವರ್, ಆಮೇಲೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಆಮೇಲೆ ವ್ಯಾಲ್ಯೂ ಫಾರ್ ಮನಿ, ನಮಗೆ ಅದೊಂದು ಕಂಫರ್ಟ್ ಆಗುತ್ತೆ. ನಮಗೆ ದುಡ್ಡು ಕೊಟ್ಟರೆ ವೇಸ್ಟ್ ಆಗಿಲ್ಲಪ್ಪ, ಇದೇನು ವೇಸ್ಟ್ ಆಯ್ತಲ್ಲ ಅಂತ ಅನಿಸ್ಬೇಕು. ಸೊ ಈ ಊಟಕ್ಕೆ ಬಂದರೆ ಆ ಥರ ಅನಿಸೋದಿಲ್ಲ. ಸೊ ಪ್ರೈಸಸ್ ಕೂಡ ಅಷ್ಟೇ ನೆಗೋಷಿಯಬಲ್ ಆಗಿದೆ. ಒಂದು ಆರಾಮ್ಸೆ ಬಂದು ನೀವು ಟಿಫನ್ ಆಗಲಿ, ಲಂಚ್ ಆಗಲಿ, ಏನು ಬೇಕು ಎಂತ ವೆರೈಟೀಸ್ ಎಲ್ಲ ತುಂಬ ವೆರೈಟಿ ಡಿಶಸ್ ಇದ್ದಾವೆ. ಎಲ್ಲನೂ ಟ್ರೈ ಮಾಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಸೊ ನಾನಿಲ್ಲಿ ಟೇಸ್ಟ್ ಮಾಡಿದ್ದು ಇದು, ಆಮೇಲೇನು ಬುಲೆಟ್ ಇಡ್ಲಿ ಅಂತ. ಸಾಂಬಾರಲ್ಲಿ ಡಿಪ್ ಮಾಡಿಕೊಡ್ತಾರೆ. ಸೊ ನೀವು ಬೇರೆ ಕಡೆ ತಿನ್ನೋದು ಅದು ನಾರ್ಮಲ್ ಕೊಡ್ತಾರೆ, ಅದು ಬೇರೆ ಟೇಸ್ಟ್ ಇರುತ್ತೆ. ಇದು ಒಂಥರ ಟೇಸ್ಟ್ ಇರುತ್ತೆ. ಇದನ್ನು ನನಗೂ ತುಂಬ ಇಷ್ಟ ಆಯಿತು, ಬುಲೆಟ್ ಇಡ್ಲಿ. ಬನ್ನಿ ತಿನ್ನೋಣ. ಕರಗೋದೆ ಗುರು, ಕರಗೋದೆ. ಏನು ಒಂದೊಂದು ಇಡ್ಲಿನೂ ಒಂದೊಂದು ರೀತಿ ಟೇಸ್ಟ್ ಕೊಡ್ತಿದ್ದಂದರೆ ಆಹಾ. ಇನ್ನೊಂದು ತಿನ್ನೋಣ, ಆಗಿರಿ ಇನ್ನೊಂದು ತಿನ್ನೋಣ. ಮಸ್ತ್ ಇತ್ತಪ್ಪ, ಸಖತ್ತಾಗಿತ್ತು. ಸೊ ಎಲ್ಲ ಆದಮೇಲೆ ನಾವು ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದೀರಾ, ಟೀಮ್ ಮ್ಯಾನೇಜ್ಮೆಂಟ್ ಆಗಲಿ, ಓನರ್ ಆಗಲಿ, ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಟೀಮ್ ಸಪೋರ್ಟ್. ಆಮೇಲೆ ಇಲ್ಲಿ ಓನರ್ಗೇನು ಥ್ಯಾಂಕ್ಸ್ ಹೇಳಬೇಕು. ನಾನು ಇಲ್ಲಿ ಬಂದು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಸೊ ಅವರು ಹೇಳಿದೆ ಅಂದರೆ ಅವ್ರು ಸ್ವಲ್ಪ ಬ್ಯುಸಿ ಇದ್ದರು, ಸೊ ಅದೇ ಕಾರಣಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರ ಜೊತೆ. ಆಮೇಲೆ ನೆಕ್ಸ್ಟ್ ನಾನು ತೊಗೊಂಡಿದ್ದು ಮಸಾಲ ದೋಸೆನೂ ಕರಗೋದೆ. ಆ ಮಸಾಲ ದೋಸೆನ ಹೇಳಂಗಿಲ್ಲ. ಸೊ ಓವರಾಲ್ ನಾವು ಇನ್ನೇನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ, ದಿ ಶ್ರೀರಂಗಂ ಕೆಫೆಗೆ ಬಂದರೆ ಎಲ್ಲವನ್ನೂ ಟೇಸ್ಟ್ ಮಾಡಿ. ಎಲ್ಲವನ್ನು ಟೇಸ್ಟ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯೂ ನೆಗೆಟಿವ್ ಆಗಿ ಮಾತಾಡೋಕ್ಕಾಗಲ್ಲ ಫುಡ್ ಬಗ್ಗೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಮೆಟ್ರೋ ಸ್ಟೇಷನ್ಗೂ ನಿಯರ್ ಇರೋದರಿಂದ ಅದೊಂದು ಎಲ್ಲರಿಗೂ ಅನುಕೂಲ ಆಯಿತು. ಬಂದು ಆರಾಮ್ಸೆ ಅಲ್ಲಿ ಇಳ್ಕೊಂಡು ಟಿಫನ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೋದು. ಸೊ ನಂದು ಯಶವಂತಪುರ ವರ್ಕ್ ಇರೋದ್ರಿಂದ ಸೊ ನಾನು ಇಂದಿರಾನಗರ್ಗೆ ಬಂದು ಟಿಫನ್ ಮಾಡ್ಕೊಂಡು ಒಂದೊಂದ್ಸತಿ ಹೋಗ್ತಿದ್ದೀನಿ. ಅದೊಂದು ಅಪರ್ಚುನಿಟಿ ನನಗೆ, ಯಾಕಂದರೆ ಒಂದು ಒಳ್ಳೆ ನಿಯರ್ ಇದೆ ನಮಗೆ, 250 ಮೀಟರ್ಸ್ ಅಷ್ಟೇ. ಬಂದು ಆರಾಮ್ಸೆ ತಿನ್ಕೊಂಡು ಹೋಗ್ಬೋದು. ಒಂದು ಒಳ್ಳೆ ಟೇಸ್ಟ್ ಕೊಡ್ತಾರೆ ಇವರು. ಎಷ್ಟು ಬಿಟ್ಟು ಸೀರಿಯಸ್ಲಿ ಏನು ಹೆಸರಿಟ್ಟಂಗಿಲ್ಲ. ಎಲ್ಲನೂ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಎಲ್ಲನೂ ಟೇಸ್ಟ್ ಮಾಡಿದೆ. ಚೊಂಚು ಭಾತ್ ಆಗಿರ್ಬೋದು, ಆಮೇಲೆ ಏನು 7 ವೆರೈಟೀಸ್ ಇದೆ. ಆ 7 ವೆರೈಟೀಸನ್ನು ಟೇಸ್ಟ್ ಮಾಡಿದ್ರೆ ನಾನಂತೂ 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಯಾಕಪ್ಪ ಅಂದರೆ ನೀವು ಏನಾದರೂ ಬೈ ಮಾಡಿದ್ವಿ, ನೀವು ಏನಾದರೂ ತಿನ್ನಿ, ಒಂದು ಒಳ್ಳೆ ತಿನ್ನೋಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್. ಯಾಕಂದರೆ ಬೇರೆ ಕಡೆ ಹೋದಾಗ ಎಷ್ಟೋ ಒಂದು 100 ಕೊಡ್ತೀರಾ, ಸೊ ಅದು ನೆಮ್ಮದಿ ಬರುತ್ತೆ. ಇಲ್ಲಿ ಪ್ರತಿಯೊಂದೂ ಒಂದು ನೆಗೋಷಿಯಬಲ್ ಆಗಿ ಸಿಗುತ್ತೆ. ಒಂದು 80ಗೆ 90ಗೆ ಎಲ್ಲನೂ ಸಿಗುತ್ತೆ. 50ಗೆ 40 ಶುರುವಾಗುತ್ತೆ. ಸೊ ಆರಾಮ್ಸೆ ಊಟ ಮಾಡಿ ಒಂದು ಒಳ್ಳೆಯ ರಿವ್ಯೂ ಕೊಟ್ಟು ಹೋಗ್ಬೋದು. ನಾನು ವಿಡಿಯೋ ಯಾರೇ ನೋಡ್ತಿದ್ದೀರಾ ಫಸ್ಟ್ ವ್ಲಾಗ್ ಮುಂದೆ ದಯವಿಟ್ಟು ಇಲ್ಲಿ ತಿಂದಿರೋರು ಕಮೆಂಟ್ ಮಾಡಿ. ಆಮೇಲೆ ನಾನು ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ
ವೀಕ್ಷಕರು ಯಾರೂ ನೆಗೆಟಿವ್ ಮಾತಾಡೋಂಥ ಯಾಕಂದರೆ ಒಂದು ಫುಡ್ಡೂ ಒಂದೊಂದು ಸ್ಪೆಷಲ್. ಬಟ್ ನಾನು ನೆಕ್ಸ್ಟ್ ರಾಮೇಶ್ವರಂ ಕೆಫೆಗೂ ಹೋಗ್ತೀನಿ. ಸೊ ರಾಮೇಶ್ವರಂ ಕೆಫೆಯಲ್ಲಿ ವೀಡಿಯೋ ಮಾಡ್ತೀನಿ. ಸೊ ಅಲ್ಲಿ ನಾನು ಇನ್ನೂ ಇನ್ಫೋ ಬಂದಿಲ್ಲ. ಸದ್ಯಕ್ಕೆ ನನಗೆ ಇನ್ನೂ ಇದು ಮತ್ತು ಇನ್ನೊಂದು ವೈಟ್ ಫೀಲ್ಡಲ್ಲಿ ಒಂದು ಅಂದರೆ ಕಂಟೆಂಟ್ ಮಾಡಿಕೊಡಿ, ನಾನು ಪ್ರಮೋಷನ್ ಮಾಡ್ತೀನಿ ಅಂತ ಹೇಳ್ತೀನಿ. ಇದು ಪ್ರಮೋಷನ್ ಅಂತ ವೀಡಿಯೋ ಅಂತೂ ಅಲ್ಲದೆ ಅಲ್ಲ, ನಾನೇನು ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಏನು ಬೇಡ. ಸೊ ನನ್ನ ಫುಡ್ ವೈಸ್ ಅಂತ ಬಂದರೆ ಶ್ರೀರಂಗಂ ಕೆಫೆಯಲ್ಲಿ ಒಂದು ಒಳ್ಳೆ ಊಟ ಅಂತ ಹೇಳ್ಬೋದು. ಮಧ್ಯಾಹ್ನದ ಊಟ ಬೆಳಗ್ಗೆ 6:30ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಖಂಡಿತ ಬನ್ನಿ. ಶ್ರೀರಂಗಂ ಕೆಫೆಯಲ್ಲಿ ತಿನ್ನಿ. ಎಲ್ಲ ತಿಂದಿದ್ದೀನಿ, ಅಸಿಡಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ತುಂಬ ಫೇವ್ರೇಟ್ ಅಂದರೆ ನಮ್ಮ ಪುಳಿಯೋಗರೆ. ನನ್ನ ತುಂಬ ಫೇವ್ರೇಟ್ ಅಂದರೆ ನಮ್ಮ ಪುಳಿಯೋಗರೆ. ಸೊ ಆ ಪುಳಿಯೋಗರೆ ನಾನು ಎಲ್ಲೇ ಹೋದ್ರೂ ನಾನು ಪುಳಿಯೋಗರೆ ನಾನು ಇಷ್ಟಲ್ಲ. ನಮ್ಮ ಫೇವ್ರೇಟ್ ಅಂತ ಹೇಳ್ಬೋದು ಪುಳಿಯೋಗರೆ. ಆ ಪುಳಿಯೋಗ್ರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸಾಗಿ ಕೊಡ್ಬೋದು. ಟೇಸ್ಟ್ ವೈಸ್ ಮಾತ್ರ ಸೂಪರ. ಇದಕ್ಕೆ ಗೋಡಂಬಿ ಆಗಿರ್ಬೋದು, ಸೀರಿಯಸ್ಲಿ ಮಾತಾಡೋಂಗೆ ಇಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಇದೊಂದು ಘೀ ಮಸಾಲೆ ದೋಸೆ ಅಂತ ನಾನಿಂದ ಕರಿತೀನಿ. ಘೀ ಮಸಾಲೆ ಮಸ್ತಾಗಿದೆ. ಕ್ಲಾಸ್ ಅಂತ ಹೇಳ್ಬೋದು. ಅಂದರೆ ವ್ಯಾಲ್ಯೂ ಫಾರ್ ಮನಿ. ಆಮೇಲೆ ನಮಗೆ ಇದು ತುಂಬ ಇಷ್ಟ ಆಯಿತು ಸಾಂಬಾರಲ್ಲಿ. ಟೇಸ್ಟ್ ವೈಸ್ ಅಂದ್ರೂ ಏನೇ ಅಂದ್ರೂ ಗೊತ್ತಿಲ್ಲ. ಇಷ್ಟಪಡಬೇಕು. ಈ ಥರ ಎಲ್ಲ ಮಾಡ್ತಾರೆ ಅಡುಗೆ ಅಂತ. ನಾನು ತುಂಬ ಸಲ ಬೇರೆ ಬೇರೆ ಹೋಟೆಲ್ಸ್ ಎಲ್ಲ ತಿಂದಿದ್ದೀನಿ. ಅಂದರೆ ಫುಡ್ ಬ್ಲಾಗ್ ಮಾಡಿಲ್ಲ. ಬಟ್ ಆ್ಯಕ್ಚುಲಿ ನಾನು ಟ್ರಾವೆಲ್ ಬ್ಲಾಗ್ ಇರೋದ್ರಿಂದ ಫುಡ್ ಬ್ಲಾಗ್ ಮಾಡ್ತಿಲ್ಲ. ಇವಾಗ ಎರಡನ್ನೂ ಜಾಯ್ನ್ ಆಗಿ ಮಾಡ್ತೀನಿ. ಫುಡ್ ಬ್ಲಾಗು ವಿತ್ ಟ್ರಾವೆಲ್ ಬ್ಲಾಗು ಎರಡೂ ಒಂದೇ ಚಾನಲ್, ಒಂದೇ ಪೇಜಲ್ಲಿ ಇರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ. ಇವತ್ತಿಂದ ನಾನು ಪಕ್ಕಾ ಫುಡ್ಡಿ ಅಂತ ಹೇಳ್ತೀನಿ, ಫುಡ್ಡಿ ಆ್ಯಂಡ್ ಟ್ರಾವೆಲರು. ಸೊ ಇಲ್ಲಿ ಎಲ್ಲ ಒಂದು 7 ಡಿಶಸ್ ಎಲ್ಲ ಟ್ರೈ ಮಾಡಿದ್ದಾಯಿತು. ಒಂದು ಒಳ್ಳೆ ಟೇಸ್ಟ್ ವೈಸ್ ಅಂತ ಬಂದರೆ ನಾನು ಮಾತ್ರ 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ, ಅದಂತೂ ಕನ್ಫರ್ಮ್. ಸೊ ಇಲ್ಲಿ ಯಾರ್ಯಾರಾದರೂ ಟೇಸ್ಟ್ ಮಾಡಿದಾರ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಯಾರ್ಯಾರು ಟೇಸ್ಟ್ ಮಾಡಿದಾರೆ ಅಂತ ನನಗೂ ಗೊತ್ತಾಗುತ್ತೆ. ಆಮೇಲೆ ನಮಗೆ ಹೋಟೆಲಲ್ಲಿ ಎಂಟ್ರ್ ಆಗಿದ ತಕ್ಷಣ ಒಂದು ಒಳ್ಳೆ ಆ್ಯಂಬಿಯನ್ಸ್ ಸಿಗುತ್ತೆ ನಮಗೆ. ಆಮೇಲೆ ಒಂದು ರೋಡ್ಗೆ ಕನೆಕ್ಟ್ ಆಗಿರುತ್ತೆ, ಮೆಟ್ರೋಗೆ ನಮಗೆ ಈಸಿ ಆಗುತ್ತೆ. ಆರಾಮ್ಸೆ ಬಂದು ಇಲ್ಲಿ ಟಿಫನ್ ಮಾಡಿಕೊಂಡು ಸೀದಾ ಮೆಟ್ರೋ ಹತ್ತಿ ನಾವು ಆರಾಮ್ಸೆ ನಮ್ಮ ಕೆಲಸಕ್ಕೆ ನಾವು ಹೋಗ್ಬೋದು. ಈ ಹೋಟೆಲ್ ಬಗ್ಗೆ ಏನು ಹೇಳೋಂಗಿಲ್ಲ, ಯಾಕಂದರೆ ಇಲ್ಲೊಂದು ಪ್ರತಿಯೊಬ್ಬರು ಕಸ್ಟಮರ್ ರಿವ್ಯೂ ಕೇಳಿದ್ರೂ ಒಂದು ಒಳ್ಳೆ ರಿವ್ಯೂ ಕೊಡ್ತಾರೆ. ಅದೊಂದು
ಇಷ್ಟ ಆಯಿತು. ಬಟ್ ಇಲ್ಲಿ ತಿಂದವರೆಲ್ಲ ಯಾರು ಡಿಸಪಾಯಿಂಟ್ ಆಗಿಲ್ಲ, ಒಂದು ಒಳ್ಳೆ ಟೇಸ್ಟ್ ವೈಸೇ ಹೋಗ್ತಾರೆ, ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ಸೊ ಯಾರಾದರೂ ಸುತ್ತಮುತ್ತಲು ಇಂದಿರಾನಗರಲ್ಲಿದ್ದರೆ, ಆಮೇಲೆ ಬೇರೆ ಕಡೆಯಿಂದ ಬಂದ್ರೂ ಒಂದು ಇಂದಿರಾನಗರ ಇಳ್ಕೊಂಡ್ರೆ ತಪ್ಪದೆ ದಿ ಶ್ರೀರಾಮ್ ಕೆಫೆಯಲ್ಲಿ ಒಂದು ಟೇಸ್ಟ್ ಮಾಡಿ. ಸೊ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಾ ನೀವು. ಆ ಡಿಶಸ್ ಕೊಡ್ತಾರೆ, ಆ ಟೇಸ್ಟ್ ವೈಸ್ ಹಾಗೆ ಇರುತ್ತೆ. ಇಂದಿರಾನಗರ್ ಸರೌಂಡಿಂಗ್ಸ್ ಅಂತೆಲ್ಲ, ಬಟ್ ಬೇರೆ ನಾನೀಗ ದೂರದಿಂದ ಬಂದಿದ್ದೀನಿ. ನಾನು ಇಲ್ಲಿ ಟೇಸ್ಟ್ ಮಾಡ್ಬೇಕಂತಲೇ ಬಂದಿದ್ದು ದಿ ಶ್ರೀರಂಗಮ್ ಕೆಫೆಗೆ. ಸೊ ನೆಕ್ಸ್ಟು ಯಾವುದಕ್ಕೆ ಹೋಗ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ. ಸೊ ನೀವು ಹೇಳಿ ಯಾವುದಕ್ಕೆ ಹೋಗ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ಆಫೀಸ್ ಬಿಟ್ಟರು ನಾನು ಅದಕ್ಕೆ ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅಂಟಿಲ್ ದಟ್ ಟೇಕ್ ಕೇರ್.